ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ನಕಲಿ ಚಿನ್ನದ ಹಗರಣ ನಡೆದಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿಬಂದಿದೆ. ಶಾಸಕ ಬಾಲಕೃಷ್ಣ ಸಹೋದರ ಅಶೋಕ್ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಮಾಗಡಿಯ ಮಾಜಿ ಶಾಸಕ ಎ ಮಂಜು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಹಗರಣದ ಆರೋಪ ಕೇಳಿ ಬರ್ತಾ ಇದ್ದಂಗೆ ಯಾವ ಹಗರಣನೂ ಮಾಡಿಲ್ಲ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಹಿರಂಗ ಚರ್ಚೆಗೆ ಮಾಜಿ ಶಾಸಕ ಎ ಮಂಜುಗೆ ಶಾಸಕ ಬಾಲಕೃಷ್ಣ ಸವಾಲ್ ಹಾಕಿದ್ದಾರೆ. ಚಕ್ರಬಾವಿ ಗ್ರಾಮದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಚಕ್ರಬಾವಿ ಕಡೆಗೆ ಹೊರಟಿದ್ರು ಎ ಮಂಜುಗೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ಶಾಸಕ ಬಾಲಕೃಷ್ಣಗೂ ಕೂಡ ಪೊಲೀಸರು ತಡೆದಿದ್ದಾರೆ. ಮಾಗಡಿಯ ಹಲಸಬೆಲೆ ಗ್ರಾಮದ ಬಳಿಯಲ್ಲಿ ಪೊಲೀಸರು ಅಡ್ಡಗಟ್ಟಿದ್ದಾರೆ. ಚರ್ಚೆಗೆ ಹೋಗಬೇಡಿ ಅಂತ ಹೇಳಿ ಇಬ್ಬರಿಗೂ ಕೂಡ ಪೊಲೀಸರು ತಡೆ ಹಿಡಿದಿದ್ದಾರೆ. ಜೆಡಿಎಸ್ ಕಚೇರಿ ಬಳಿಯಲ್ಲಿ ಬೆಂಬಲಿಗರು ಕೂಗಾಡ್ತಾ ಇದ್ದಾರೆ. ಮಾಜಿ ಶಾಸಕರನ್ನ ಚರ್ಚೆಗೆ ಬಿಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಶಾಸಕ ಬಾಲಕೃಷ್ಣ ಸಹೋದರ ಅಶೋಕ್ ಬಿಡಿಸಿಸಿ ಬ್ಯಾಂಕ್ ಸದಸ್ಯರಾಗಿದ್ರು. ಆ ಅವಧಿಯಲ್ಲಿ ನಕಲಿ ಚಿನ್ನವನ್ನ ಅಡ ಇಟ್ಟು 9 ಕೋಟಿ ಹಣವನ್ನ ಪಡೆದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಅವ್ರ ಮೇಲೆ ಕೇಳಿಬಂದಿದೆ. ಸೊ ಈ ವಿಷಯ ಈಗ ಮಾಜಿ ಶಾಸಕರು ಹಾಗೇನೆ ಹಾಲಿ ಶಾಸಕರ ನಡುವೆ ತೀವ್ರ ಜಟಾಪಟಿ. ಎಲ್ಲಿ ತನಕ ಅಂತಂದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂದ್ರೆ ಇಬ್ರು ಹೊರಟಿದ್ರು. ಆದ್ರೆ ಮಧ್ಯದಲ್ಲಿ ಅವರಿಬ್ರು ಕೂಡ ಪೊಲೀಸರು ತಡೆ ಹಿಡಿದಿದ್ದಾರೆ. ಸದ್ಯಕ್ಕೆ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಕೂಗಾಡ್ತಾ ಇದ್ದಾರೆ. ನಮ್ಮ ನಾಯಕನನ್ನ ಹೋಗೋದಕ್ಕೆ ಬಿಡಿ, ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಿಡಿ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ಹಗರಣನೇ ನಡೆದಿಲ್ಲ ಅಂತೇಳಿ ಶಾಸಕ ಬಾಲಕೃಷ್ಣ ಅವರು ಸಬೂಬನ್ನ ಕೊಡ್ತಾ ಇದ್ದಾರೆ. ಸಮರ್ಥನೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಕುದೂರಿನಲ್ಲಿ ನಡೆದಿರ್ತಕ್ಕಂಥ ನಕಲಿ ಚಿನ್ನದ ಅಡವಿಟ್ಟು ಹಣ ಎತ್ತಿ ಬ್ಯಾಂಕನ್ನು ದೋಕಿರತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಸಂಪೂರ್ಣ ದಾಖಲೆಯೊಂದಿಗೆ ರೆಡಿಯಾಗಿ ಬಂದಿದ್ದೇನೆ. ನಾನು ಏನು ಹಿಂದೆ ತಿಳಿಸಿದ್ದೆ ಅವೆಲ್ಲವೂ ಕೂಡ ಸತ್ಯವಿದ್ದಾವೆ. ಎಲ್ಲ ವಿಚಾರನೂ ಕೂಡ ಸತ್ಯದಿಂದ ಕೂಡಿದ್ದಾವೆ. ನಾನು ಈ ಚರ್ಚೆಯಲ್ಲಿ ಯಶಸ್ಸನ್ನು ಕಾಣ್ತೇನೆ ಎನ್ನುವಂಥ ಆಶಾಭಾವನೆ, ಅಚಲವಾದ ವಿಶ್ವಾಸ ನನಗಿದೆ. ಅವಕಾಶ ಮಾಡಿಕೊಡ್ಬೇಕು. ಸತ್ಯಾಸತ್ಯತೆ ಈ ತಾಲೂಕಿನ ಮಹಾಜನತೆಗೆ ತಿಳಿಬೇಕು. ಇದರಲ್ಲಿ ಆಗಿರ್ತಕ್ಕಂಥ ಈ ಹಗರಣ, ಈ ದ್ರೋಹ, ಈ ಮೋಸ ಪ್ರತಿಯೊಬ್ಬ ಈ ಕ್ಷೇತ್ರದ ಜನತೆಗೆ ತಿಳಿಬೇಕು ಅಂತೇಳಿ ನನ್ನ ಪ್ರಯತ್ನ ಆಗಿದೆ. ಯಾರಿಗೂ ಕೂಡ ನಾನೊಂದು ಸುಳ್ಳು ಹೇಳಿಲ್ಲ, ಮೋಸ ಮಾಡಿಲ್ಲ, ಯಾವುದೇ ಸುಳ್ಳು ಬಿಲ್ ಮಾಡಿಸಿಲ್ಲ, ಕಳ್ಬಿಲ್ ಮಾಡಿಸಿಲ್ಲ. ಈ ಥರದ ದೋಖಾ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಆದರೆ ನಿಮ್ಮ ಧ್ವನಿಯಾಗಿ ಮಾತನಾಡಲಿಕ್ಕೆ ನೀವು ನನಗೆ ಶಕ್ತಿ ಕೊಟ್ಟಿದ್ದೀರಿ. ನಿಮ್ಮ ಧ್ವನಿಯಾಗಿ ಇವತ್ತು ನಾನು ಪ್ರತಿನಿಧಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಕುದೂರು ಬಿಡಿಸಿಸಿ ಬ್ಯಾಂಕ್ನಲ್ಲಿ ಹಿಂದೆ ನಕಲಿ ಚಿನ್ನದ ಹಗರಣ ನಡೆದಿದೆ ಅಂತೇಳಿ ಮಾಜಿ ಶಾಸಕರು ಗಂಭೀರ ಆರೋಪ ಮಾಡಿದ್ದಾರೆ. ಹಾಲಿ ಶಾಸಕರು ಅದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಅಶೋಕ್ ಅವ್ರ ಪಾತ್ರ ಮತ್ತೆ ನಕಲಿ ಚಿನ್ನದ ಗೋಲ್ಮಾಲ್ ಹೆಂಗ್ ನಡೆದಿತ್ತು ಅಂತ ಇವ್ರು ಹೇಳ್ತಿರೋದು? ಖಂಡಿತ ಶರ್ಮಿತಾ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯ ಕುದೂರಿನ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ 1.5 ವರ್ಷದ ಹಿಂದೆ ಏನು 9 ಕೋಟಿ ರೂಪಾಯಿ ನಕಲಿ ಚಿನ್ನವನ್ನ ಅಡ ಇಟ್ಟು ಆ ಒಂದು ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಎನ್ನುವಂತ ವಿಚಾರವಾಗಿ ಏನು ನೇರವಾಗಿ ಮಾಗಡಿಯ ಶಾಸಕರಾಗಿರುವಂತ ಎಚ್.ಸಿ. ಬಾಲಕೃಷ್ಣರವರ ಸಹೋದರ ಎಚ್.ಎನ್. ಅಶೋಕ್ ಅವರು ಏನಿದ್ದಾರೆ, ಈಗ ಅವರು ಹಾಲಿ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಿದ್ದಾರೆ ಬೆಂಗಳೂರಿಗೆ. ಅವರು ಏನು ಹಿಂದೆ ನಿರ್ದೇಶಕರಾಗಿದ್ರು ಮಾಗಡಿ ತಾಲೂಕಿಗೆ. ಆ ಸಂದರ್ಭದಲ್ಲಿ ಹಗರಣ ಆಗಿದೆ. ಇದು ನಿರ್ದೇಶಕರ ಆಗಿ ಇರ್ತಕ್ಕಂಥ ಅಶೋಕ್ ಅವರ ಗಮನಕ್ಕೆ ಬರದೆ ಆಗಿದೆಯಾ? ಹಾಗಾಗಿ ವೆಂಕಟೇಶ್, ಸಹೋದರ ಅಂದ್ರೆ ಸ್ವಂತ ತಮ್ಮನ ಅಥವಾ ಕಸಿನ್ ಬ್ರದರ್ ತರನ, ಯಾವ ತರ? ಶರ್ಮಿತಾ, ಏನಂದ್ರೆ ಬಾಲಕೃಷ್ಣರವರಿಗೆ ಅವರು ಚಿಕ್ಕಪ್ಪನ ಮಗ ಆಗಿದ್ದಾರೆ ಎಚ್.ಎನ್. ಅಶೋಕ್ ಅವರು. ಆದರೆ ಬಾಲಕೃಷ್ಣರವರ ರಾಜಕೀಯ ಹಾದಿಯಲ್ಲಿ ಅವರ ಒಂದು ಪಾತ್ರವು ಕೂಡ ಬಹಳ ಪ್ರಮುಖವಾಗಿದೆ. ಕಳೆದ 30-35 ವರ್ಷದಿಂದಲೂ ಕೂಡ ಬಾಲಕೃಷ್ಣರವರ ಜೊತೆಗೇನೆ ಅವರು ರಾಜಕಾರಣವನ್ನ ಮಾಗಡಿ ತಾಲೂಕಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಏನು ಈ ಹಗರಣದ ವಿಚಾರವಾಗಿ ಎಚ್.ಎನ್. ಅಶೋಕ್ ಅವರು ನಿರ್ದೇಶಕರಾಗಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಗಮನಕ್ಕೆ ಇರ್ಲಿಲ್ವಾ? ಅವರ ಗಮನಕ್ಕೆ ಇಲ್ಲದೆ ಈ ಒಂದು ಹಗರಣ ನಡೆದಿದೆಯಾ ಎನ್ನುವಂತಹ ಆರೋಪವನ್ನ ಬ್ಯಾಂಕ್ ಅಲ್ಲಿ ನಕಲಿ ಚಿನ್ನವನ್ನ ಅಡ ಇಟ್ಟಿದ್ದ. ನಕಲಿ ಚಿನ್ನ ಅಡ ಇಡುವಾಗ ಅಲ್ಲಿ ಟೆಸ್ಟ್ ಎಲ್ಲ ಮಾಡ್ತಾರೆ. ಅದೆಲ್ಲ ಹೆಂಗ್ ಅಲ್ಲಿಗೆ ಮುಚ್ಚಾಕಿದ್ರ? ಹಂಗಾದ್ರೆ ಗೋಲ್ಮಾಲ್ ಹೆಂಗ್ ನಡೀತು?
ಶರ್ಮಿತಾ, ಏನಂದ್ರೆ ಅಲ್ಲಿ ಯಾರು ಒಬ್ರು ಗಂಡ ಹೆಂಡತಿ ಇಬ್ರು ಇರ್ತಾರೆ, ಅವರು ಆ ಬ್ಯಾಂಕ್ ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರಿಂದ ಈ ಒಂದು ಹಗರಣ ನಡೆದಿರ್ತಕ್ಕಂಥದ್ದು. ಏನು ನಕಲಿ ಚಿನ್ನವನ್ನ ಅವರೇ ಒಂದು ದುರುಪಯೋಗ ಮಾಡಿ ಹಣವನ್ನ ಲಪ್ತಾಯಿಸಿದ್ದಾರೆ ಎನ್ನುವಂಥದ್ದು ಈಗಾಗಲೇ ಕುದೂರು ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ಅದು ಉನ್ನತ ಮಟ್ಟದ ತನಿಖೆ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಮಾಜಿ ಶಾಸಕ ಎ ಮಂಜು ಅವರ ಆರೋಪ ಏನಂದ್ರೆ, HN ಅಶೋಕ್ ಅವರು ನಿರ್ದೇಶಕರಾಗಿದ್ರು, ಅವರ ಗಮನಕ್ಕೆ ಇಲ್ದೇನೆ ಈ ಒಂದು ಘಟನೆ ನಡೆದಿದೆಯಾ, ಈ ಒಂದು ಹಗರಣ ಆಗಿದೆಯಾ, ಅವರ ಗಮನಕ್ಕೆ ಇದೆ, ಅವರು ಕೂಡ ಪಾತ್ರದಾರರು ಎನ್ನುವಂತ ವಿಚಾರವನ್ನ ಎ ಮಂಜು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಈ ವಿಚಾರವಾಗಿ ಇವತ್ತು ಏನು ಆ ಚರ್ಚೆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಪೊಲೀಸರು ಅಡ್ಡಗಟ್ಟಿದ್ದಂತ ಸಂದರ್ಭದಲ್ಲಿ ಶಾಸಕರಾಗಿರುವಂತ ಬಾಲಕೃಷ್ಣರವರು ಮಾತನಾಡಿ, ಈ ಪ್ರಕರಣದಲ್ಲಿ HN ಅಶೋಕ್ ಅವರ ಪಾತ್ರ ಇದೆಯಾ ಎನ್ನುವಂತ ವಿಚಾರವನ್ನ ಅವರು ಸ್ಪಷ್ಟಪಡಿಸಬೇಕು. ಕೇವಲ ಸುಮ್ಮನೆ ಆರೋಪ ಮಾಡೋದಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ. FIR ದಾಖಲಾಗಿ ಈಗಾಗಲೇ ಕೋರ್ಟ್ ನಲ್ಲೂ ಕೂಡ ಇರುವಂತದ್ದು, ಜೊತೆಗೆ ತನಿಖೆ ಕೂಡ ಅಶೋಕ್ ಅವ್ರ ಹೆಸರಿಲ್ವಾ ಹಾಗಾದ್ರೆ ವೆಂಕಟೇಶ್? ಖಂಡಿತ ಶರ್ಮಿತಾ, FIR ನಲ್ಲಿ ಆ ಇಬ್ರು ಯಾರು ಗಂಡ ಹೆಂಡತಿ ಇದ್ರು ಅವರ ಒಂದು ಹೆಸರಿರ್ತಕ್ಕಂಥದ್ದು. ಅದರಲ್ಲಿ ಅಶೋಕ್ ಅವರ ಹೆಸರು ಇಲ್ಲ ಎನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೆ ಇಲ್ಲಿ ಕೇವಲ ಆರೋಪ ಪ್ರತ್ಯಾರೋಪಗಳು ಕಳೆದ 1.5 ವರ್ಷದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಏನು ಎ ಮಂಜು ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರು ಕೂಡ ಎಲ್ಲ ವಿಚಾರವನ್ನ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇಲ್ಲ. ಕೇವಲ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಾಲಕೃಷ್ಣರವರು ಕೂಡ ನಮ್ಮದೇನು ತಪ್ಪಿಲ್ಲ, ನಮ್ಮ ಕುಟುಂಬ ಯಾವುದರಲ್ಲೂ ಕೂಡ ನಾವು ಭಾಗಿಯಾಗಿಲ್ಲ ಎನ್ನುವಂತಹ ವಿಚಾರವನ್ನ ಅವರು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದು ಗೊಂದಲದ ಗೂಡಾಗಿರ್ತಕ್ಕಂಥದ್ದು ಶರ್ಮಿತಾ. ಅಂದ್ರೆ ಎಷ್ಟನೇ ಇಸ್ವಿಲ್ ಇದಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇರೋದು. ಮತ್ತೆ ಇವತ್ತಿಬ್ರು ಸವಾಲಿಗಂತೂ ರೆಡಿ ಇದ್ರು ಬಹಿರಂಗ ಚರ್ಚೆಗೆ, ಆದ್ರೆ ಪೊಲೀಸರು ಸದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಈಗಲೂ ಚರ್ಚೆಗೆ ನಾವು ಸಿದ್ಧ ಅಂತ ಇಬ್ರು ಹೇಳ್ತಾ ಇದ್ದಾರ. ಮತ್ತೆ ಇಲ್ಲಿ ಅಶೋಕ್ ಬಾಲಕೃಷ್ಣ ಅವರ ಸಂಬಂಧಿ ಅಥವಾ ಸಹೋದರ ಅನ್ನೋ ಕಾರಣಕ್ಕೆ ರಾಜಕೀಯವಾಗಿ ಈ ಒಂದು ಆರೋಪವನ್ನ ಮಾಡಲಾಗ್ತಿದೆಯಾ? ಅಸ್ತ್ರವಾಗಿ ಏನಾದ್ರು ಪ್ರಯೋಗ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಮಾಹಿತಿ? ಖಂಡಿತ ಶರ್ಮಿತಾ, ಇದು ಕಳೆದ 1.5 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣ ಇದು. ಈಗಾಗಲೇ ಏನು 9 ಕೋಟಿ ಹಣ ದುರುಪಯೋಗ ಆಗಿದೆ ಎನ್ನುವಂತ ವಿಚಾರವಾಗಿ ಈಗಾಗಲೇ ಸ್ವತಃ ಬಾಲಕೃಷ್ಣರವರು ಕೂಡ ತನಿಖೆ ಆಗ್ಲಿ, ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಲಿ, ಯಾರದೇ ತಪ್ಪಿದ್ರು ಕೂಡ ಕ್ರಮ ಆಗ್ಲಿ ಎನ್ನುವಂತಹ ನೇರವಾದಂತಹ ಮಾತುಗಳನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂಜು ಅವರು ಕೂಡ ಇದರಲ್ಲಿ ನೇರವಾಗಿ ಶಾಸಕರ ಸಹೋದರ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದು ಇವತ್ತು ಬಹಿರಂಗ ಚರ್ಚೆಗೆ ಸಮಯ ಮತ್ತೆ ಸ್ಥಳವನ್ನು ಕೂಡ ನಿಗದಿಯಾಗಿತ್ತು. ಆದ್ರೆ ಕಾನೂನಾತ್ಮಕ ದೃಷ್ಟಿಯಿಂದ ಇಬ್ಬರ ಒಂದು ಚರ್ಚೆಯ ವೇಳೆ ಕಾನೂನಾತ್ಮಕವಾಗಿ ಏನಾದ್ರೂ ಒಂದು ಅಡಚಣೆ ಆದ್ರೆ ಸಾರ್ವಜನಿಕವಾಗಿ ಶಾಂತಿ ಭಂಗ ಆಗ್ತದೆ ಎನ್ನುವಂತಹ ವಿಚಾರದಲ್ಲಿ ಈಗ ಮಾಗಡಿ ಪೊಲೀಸರು ಈ ಒಂದು ಚರ್ಚೆಗೆ ಹೋಗ್ಬೇಕಾದ್ರೆ ಇಬ್ಬರನ್ನು ಕೂಡ ತಡೆದಿದ್ದಾರೆ. ಇದು ಒಂದು ಕಡೆ ರಾಜಕೀಯವಾಗಿ ಅಸ್ತ್ರ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ ಬಾಲಕೃಷ್ಣರವರು ಶಾಸಕರಾಗಿದ್ದಾರೆ, ಹಾಗಾಗಿ ಎಲ್ಲ ಒಂದು ಕಡೆ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆಯಾ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ವೆಂಕಟೇಶ್.